ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ್ರಿ MCS ಸುಧಾಕರ್ ಅವರೇ. ನಿಮ್ಮ ಮುಖವಾಡ ಕಳಿಸುವಂತ ದಿನಗಳಿದೆ, ತೋರಿಸ್ತೀನಿ ಜಿಲ್ಲೆಯ ಜನರಿಗೆ ನಿಮ್ಮ ಮುಖವಾಡ. ಅದೇನ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ. ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ. ಇವತ್ತು ನಿಮ್ಗೆ ಎಷ್ಟು ಮುಖ ಇತ್ತು ಅಂತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತೋದಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ರೈತರನ್ನೇ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಸರ್ವನಾಶ ಮಾಡುವಂತ ಕೀರ್ತಿ MC ಸುಧಾಕರ್. ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಎಲ್ಲೂ ಯಾವುದೇ ರೀತಿ ನಾನು 1 ಸೆಂಟಿಮೀಟರ್ ಜಾಗ ಆ ರೀತಿ ದುರಾಸೆ ಆ ತರದ್ದು ಏನು ಭೂ ಕಬಳಿಕೆ ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿ ಇಲ್ಲ, ಸದಾ ಯಾವತ್ತೂ ಇಲ್ಲ. ಆ ರೀತಿ ಏನಾದ್ರೂ ಉದ್ದೇಶಗಳಿದ್ರೆ ಅದು ನಿಮಗಿದೆ ಬಿಟ್ರೆ ನಮಗಂತೂ ಖಂಡಿತ ಉದ್ದೇಶಗಳಿಲ್ಲ. ಅದೇನೋ ಚಾಲೆಂಜ್ ಅಂತ, ಅದೇನ್ ಚಾಲೆಂಜು, ಅದೇನ್ ದಾಖಲೆಗಳು ಬಿಡುಗಡೆ ಮಾಡ್ತಿರೋ, ಅದೆಲ್ಲೆಲ್ಲಿ ದಾಖಲೆಗಳು ತಂದು ಬಿಡುಗಡೆ ಮಾಡ್ತಿರೋ ತಗೊಂಡ್ಬಂದು ಬಿಡುಗಡೆ ಮಾಡ್ರಿ ನೋಡೋಣ ತಾಕತ್ತಿದ್ರೆ. ನಾನು ಮಾಡಿರೋ ಎಲ್ಲಾ ಕೆಲಸಗಳಿಗೆ ಹೋಗಿ ಉದ್ಘಾಟನೆ ಟೇಪ್ ಅನ್ನ ಕಟ್ ಮಾಡ್ತಾವ್ರೆ, ಅದೇ ಅವ್ರ ಸಾಧನೆ. ಮತ್ತು ಇಲ್ಲಿ ಟೇಪ್ ಕಟ್ ಮಾಡಿದಂತೆ ನಿನ್ ಕೆಲ್ಸಕ್ಕೆ ಯಾವ್ದು ನಾನು ಟೇಪ್ ಕಟ್ ಮಾಡಿಲ್ಲ. ನಿಮ್ ಯೋಜನೆಗೆ ಆ ಮೆಡಿಕಲ್ ಕಾಲೇಜ್ಗೆ ಹೆಚ್ಚುವರಿ ಮಾಡಿದಂತ ಅನುದಾನ ಅವತ್ತು ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇರಲಿಲ್ಲ. ನಮ್ ಸರ್ಕಾರ ಬಂದು ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಅವತ್ತು ಆಗ್ಬೇಕಾಯ್ತು, ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ MRI ತರಿಸುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ. ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡ್ಬಿಟ್ರೆ ಆಯ್ತಾ? ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹೂವಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಅವ್ರಿಗೆ ಒಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡ್ಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗೆ ಇರಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೇವಲ ಘೋಷಣೆ ಮಾಡ್ಬಿಟ್ರೆ ಆಗಲ್ಲ. ಇವತ್ತು ಅದು ಮಂಜೂರಾಗಬೇಕು, ಅದಕ್ಕೆ ಅನುದಾನ ಒದಗಿಸ್ಬೇಕು, ಟೆಂಡರ್ ಆಗ್ಬೇಕು, ಕಾಮಗಾರಿ ಪ್ರಾರಂಭ ಆಗ್ಬೇಕು, ಜಾಗ ಕೊಡಬೇಕು, ಇವೆಲ್ಲ ಆಗ್ಬೇಕು. ಘೋಷಣೆ ಮಾಡ್ಬಿಟ್ರೆ ನಾನು 1000 ಘೋಷಣೆ ಮಾಡ್ತೀನಿ, ಆದ್ರೆ ವಾಸ್ತವಾಂಶ ಇವತ್ತು ಅದು ತಾರ್ಕಿಕ ಅಂತ್ಯ ಮುಟ್ಟತಕ್ಕಂಥದ್ದು ಆಗ್ಬೇಕಾಗುತ್ತೆ. ರೇಷ್ಮೆ ಬೆಳೀತಾ ಇದ್ದೀರಿ. ನಮ್ಮ ಸರ್ಕಾರದಲ್ಲಿದ್ದಾಗ ನಾನು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಅನ್ನ ಮಾಡಿಸ್ಕೊಂಡಿದ್ದು ಇವರ ಮಾಡಿಸ್ಕೊಂಡಿದ್ದು, ನಾವು ಮಾಡಿಸಿದ್ದು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾಗ ನಾನು ಮಾಡಿದ್ದು. ಶಿಡ್ಲಘಟ್ಟದಲ್ಲಿ ಸಿಲ್ಕಲ್ಚರ್ ಮಾರ್ಕೆಟ್ ತಾನು ಮಾಡಿಸಿದ್ದಂತೆ ಯಾವಾಗ ಮಾಡ್ತೀವಿ ಸ್ವಾಮಿ? ನಿಮ್ಮ ಅವೇ ಸರ್ಕಾರದ ಏನು ಬಜೆಟ್ ಏನು ಚುನಾವಣೆ ಮುಂಚಿತವಾಗಿ ಘೋಷಣೆ ಮಾಡಿದ್ ಬಿಟ್ರೆ ನೀವು ಮಾಡಿದ್ದಿಲ್ಲ. ಮತ್ತೆ ನಾವು ಅದಕ್ಕೆ ನಬಾರ್ಡಲ್ಲಿ ದುಡ್ಡು ಕೊಡಿಸುವಂತದ್ದು ಮಾಡಿದ್ವಿ. 2 ಹಂತದಲ್ಲಿ ಆಗ್ಬೇಕಾಗಿದ್ದನ್ನ ಒಂದೇ ಹಂತದಲ್ಲಿ 200 ಕೋಟಿ ಮಾಡಿಸಿರ್ತಕ್ಕಂಥದ್ದು ನಾವು, ನೀವಲ್ಲ. ದಾಖಲೆಗಳಿದಾವೆ. ನನ್ನ ದೊಡ್ಡ ಪಟ್ಟಿ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬಡವರಿಗೆ ಇವತ್ತು ಬಡವರು ಮುಟ್ಸುವಂತ ಕೆಲಸ ಮಾಡ್ತಾ ಇದೀವಿ. ನಿನಗೆ ಜಿಲ್ಲೆಗೆ ಬರುವಂತದ್ದು ಅಥವಾ ಚಿಕ್ಕಬಳ್ಳಾಪುರಕ್ಕೆ ಬರುವಂತದಕ್ಕೆ ಪುರ್ಸೊತ್ತಿರ್ಲಿಲ್ಲ. ಬೆಂಗಳೂರಿನಲ್ಲಿ ವಸೂಲಿ ಮಾಡ್ಕೊಂಡು ಕೂತಿದ್ದಂತ ನೀನು ಇವತ್ತು ನನ್ನ ಬಗ್ಗೆ ಮಾತಾಡುವಂತ ಅರ್ಹತೆ ನಿನ್ ಜನ್ಮಕ್ಕೂ ನೀನು ಬರೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಿದ್ದೆ ನೀನು, ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ಇವತ್ತು ಎಲ್ಲಿ ಬಂತು ನಿನಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ? ನಿಮ್ಮ ಪಕ್ಷದವರೇ ನಿನ್ನ ಕೋವಿಡ್ ಕಳ್ಳ ಅಂತ ಕರೀತಾರಲ್ಲ, ಅದಕ್ಕೆ ನೀನೇ ಸಮಜಾಯಿಸಿ ಕೊಡ್ಬೇಕಾಗುತ್ತೆ. ಯಾಕೆ ಕರೆದ್ರು, ಯಾಕೆ ಬಿರುದು ಕೊಟ್ರು ಅಂತಕ್ಕಂಥದ್ದು ನೀನು ಯೋಚನೆ ಮಾಡ್ಬೇಕು. ದೇವನಹಳ್ಳಿ ಹತ್ರ ಕೂಡ ಚನ್ನರಾಯಪಟ್ಟಣದ ಹತ್ರ 500 ದಿನಗಳು ಅವರು ಹೋರಾಟ ಮಾಡಿದ್ಮೇಲೆ 3 ವರ್ಷಗಳು ಸತತವಾಗಿ ಅವರು ಹೋರಾಟ ಮಾಡಿದ ಮೇಲೆ ಅಂತಿಮವಾಗಿ ಅದನ್ನ ಕೈ ಬಿಟ್ಟಿದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನ ಗೆಜೆಟ್ ಆಗಿಲ್ಲ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಚನ್ನರಾಯಪಟ್ಟಣದಲ್ಲಿ ಅವತ್ತು ಯಾಕೆ ನೀನು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ? ಇವತ್ತು ಈಗ ಬಂದು ರೈತರ ಪರವಾಗಿ ಮಸಳೆ ಕಣ್ಣೀರು ಸುರಿಸ್ತೀಯಲ್ಲ ನೀನು. ನೀನೇನಾದ್ರೂ ಹೋಗಿ ನೋಡಿದ್ಯಾ? ನೀನಲ್ಲಿ ಜಂಗಮಕೋಟೆಯಲ್ಲಿ ಎಷ್ಟು ಬಲವತ್ತಾದ ಭೂಮಿ ಇದೆ ಅಂತ ನೋಡಿದ್ಯಾ ನೀನು? ಏನಾದ್ರೂ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಕಾರಿ ಜಾಗ ಎಷ್ಟಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಬೇರೆ ಬೇರೆ ಕಂಪನಿಗಳಿಗೆ ಎಷ್ಟು ಮಾರಾಟ ಆಗಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಇವ್ ಯಾವ್ದು ಮಾಹಿತಿ ಇಲ್ಲದೆ ಕೇವಲ ನಾನು ಹೇಳಿದ್ದೆ ಎಲ್ಲ ಕೇಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಇದ್ರೆ ಯಾರು ಇಲ್ಲಿ, ನಾನು ಹಿಂದೆನೆ ಹೇಳಿದ್ದೆ ಗೋಲಿ ಆಡೋನಲ್ಲ ನಾನು. ಸುಧಾಕರ್ ಮಾತಾಡಿದ್ರೆ ಏನು, ಮಹಾತ್ಮ ಗಾಂಧೀಜಿಯವ್ರ ಕುಟುಂಬ ಅಂತ ಹೇಳ್ಕೊಳ್ತಾನೆ, ಮಾಡೋದು ನೋಡಿದ್ರೆ ಈ ತರ ಅನಾಚಾರ. ಎಲ್ಲದಕ್ಕೂ ಎದುರು ನಿಂತು ನಾನು ಅದನ್ನ ಎದುರಿಸ್ತಕ್ಕಂಥವ್ನು ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂತದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದ್ರೂ ಆಗಿತ್ತಾ?
ಇವತ್ತು ಪ್ರಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500,000ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ ಅವರ ಪ್ರಾಣಿಗಳಲ್ಲಿ ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ನಮೂದಾಗಿದೆ. ಅದಕ್ಕೇನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡ್ದಿರ ನೀವು ಮಾಡಿರ್ತಕ್ಕಂತ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ, ದೇವಸ್ಥಾನಗಳು ಸೇರಿದ್ದಾವೆ, ಸರ್ಕಾರದ ಆಸ್ತಿಗಳು ಸೇರಿದ್ದಾವೆ. ಇವೆಲ್ಲ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನನಗೆ ಸವಾಲಾಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ನೈತಿಕತೆ ಇದೆ ಅಂತಕ್ಕಂಥದ್ದು